ಮೆಂಟಲ್ ಎಬಿಲಿಟಿ ಟೆಸ್ಟಲ್ಲಿ ಆಡ್ ಒನ್ ಔಟ್ ಆಲ್ರೆಡಿ ಒಂದು ವಿಡಿಯೋನ ನಾವು ಕಲ್ತಿದ್ದೀವಿ. ಇವಾಗ ಕಂಟಿನ್ಯೂ ಮಾಡೋಣ. ನೆಕ್ಸ್ಟ್ ಪಾರ್ಟ್ 1. ಇದರಲ್ಲಿ ಎ ಬಿ ಸಿ ಡಿ ಆಪ್ಷನ್ ಇರುತ್ತೆ. 3 ಯಾವುದಾದ್ರೂ 3 ಒಂದು ಗ್ರೂಪ್ ಆದರೆ ಒಂದು ಮಾತ್ರ ಡಿಫ್ರೆಂಟ್ ಆಗಿರುತ್ತೆ. ಅದನ್ನು ಡಿಫ್ರೆಂಟ್ ಆಗಿರೋದು ಯಾವುದು ಅಂತ ಹುಡುಕಬೇಕು. ಫಸ್ಟ್ ಒಂದು ಕ್ವಶನಲ್ಲಿ ಎ ಆಪ್ಷನಲ್ಲಿ ಬಸ್ ಕೊಟ್ಟಿದ್ದಾರೆ, ಬಿ ಆಪ್ಷನಲ್ಲಿ ಕಾರ್ ಕೊಟ್ಟಿದ್ದಾರೆ, ಸಿ ಆಪ್ಷನಲ್ಲಿ ಲಾರಿ ಕೊಟ್ಟಿದ್ದಾರೆ, ಡಿ ಆಪ್ಷನಲ್ಲಿ ಎತ್ತಿನ ಗಾಡಿ ಕೊಟ್ಟಿದ್ದಾರೆ. ಸೊ ಇವಾಗ ನೋಡೋಣ. ಇವು ಮೂರಕ್ಕೂ ಮೂವ್ ಆಗೋದಕ್ಕೆ ಪೆಟ್ರೋಲ್ ಬೇಕು. ಸೊ ಇದಕ್ಕೇನು ಪೆಟ್ರೋಲ್ ಬೇಕಾಗಿಲ್ಲ. ಸೊ ಇದು ಡಿಫ್ರೆಂಟ್ ಆಗಿರೋದಕ್ಕೆ ಡಿ ಕರೆಕ್ಟ್ ಆಪ್ಷನ್ ಆಗುತ್ತೆ. ನೆಕ್ಸ್ಟ್ ಏರೋಪ್ಲೇನ್ ಕೊಟ್ಟಿದ್ದಾರೆ, ಬಸ್ಸು. ಸೆಕೆಂಡ್ ಕ್ವಶನಲ್ಲಿ ಏರೋಪ್ಲೇನ್, ಬಸ್ಸು, ಆಮೇಲೆ ಲಾರಿ, ಸ್ಕೂಟರ್ ಕೊಟ್ಟಿದ್ದಾರೆ. ಇದರಲ್ಲಿ ಯಾವುದು ಆಡ್ ಒನ್ ಔಟ್ ಅಂದರೆ ಏರೋಪ್ಲೇನ್. ಯಾಕಂತಂದರೆ ಬಸ್ಸು ಮತ್ತು ಲಾರಿ, ಸ್ಕೂಟರು ರೋಡ್ ಟ್ರಾನ್ಸ್ಪೋರ್ಟ್ ಆಗುತ್ತೆ, ಏರೋಪ್ಲೇನು ಏರ್ ಟ್ರಾನ್ಸ್ಪೋರ್ಟ್ ಆಗುತ್ತೆ. ಸೊ ಇದು ಎ ಇಸ್ ದ ಆಡ್ ಒನ್ ಔಟ್. ನೆಕ್ಸ್ಟ್ ಥರ್ಡ್ ಒನ್ ನೋಡೋಣ. ಇದು ಬಾಕ್ಸ್ ಇದೆ. ಇಲ್ಲಿ ಒಂದು ಬೀರು ಕೊಟ್ಟಿದ್ದಾರೆ, ಇಲ್ಲೊಂದು ಟೇಬಲ್ ಕೊಟ್ಟಿದ್ದಾರೆ, ಇದೊಂದು ಬಾಕ್ಸ್ ಕೊಟ್ಟಿದ್ದಾರೆ. ಸೊ ಇದರಲ್ಲಿ ಯಾವ ಡಿಫ್ರೆಂಟ್ ಆಗಿದೆ? ಎ ಅಂತ ನೋಡಿ ಒಂದು ಬಾಕ್ಸು, ಇದು ಅದರೊಳಗಡೆ ಏನಾದರೂ ನಾವು ಐಟಮ್ಸ್ನ ಜೋಡಿಸ್ಕೋಬೋದು. ಇದು ಬೀರುವ ಕೊಟ್ಟಿದ್ದಾರೆ, ಬೀರು ಓಪನ್ ಮಾಡಿ ಅದರೊಳಗಡೆ ಏನಾದರೂ ಐಟಮ್ಸ್ನ ನಾವು ಜೋಡಿಸ್ಕೋಬೋದು. ಸೊ ಸಿ ಅಂತೂ ಅದ್ರ ಮೇಲೆ ಜೋಡಿಸ್ಕೋಬೋದು, ಓಪನ್ ಮಾಡೋಕ್ಕಾಗೋದಿಲ್ಲ, ಬಾಕ್ಸ್ ಟೈಪ್ ಇಲ್ಲ ಇದು. ಡಿ ಅಂತೂ ಅಷ್ಟೇ, ಇದೊಂದು ಬಾಕ್ಸು, ಒಳಗಡೆ ಏನಾದರೂ ಐಟಮ್ಸ್ನ ಜೋಡಿಸ್ಕೋಬೋದು. ಸೊ ಸಿ ಇಸ್ ದ ಆಡ್ ಒನ್ ಔಟ್. ಇದಕ್ಕೆ ಓಪನ್ ಮಾಡೋಕ್ಕಾಗೋದಿಲ್ಲ, ಇದು ಬಾಕ್ಸ್ ಥರನೂ ಇಲ್ಲ, ಅದಕ್ಕೆ ಸಿನ ರಿಮೂವ್ ಮಾಡಬೇಕು. ನೆಕ್ಸ್ಟ್ ಫೋರ್ತ್ ಒನ್ ನೋಡೋಣ. ಎ ಆಪ್ಷನಲ್ಲಿ ಸ್ಕ್ವೇರು, ಬಿ ಆಪ್ಷನಲ್ಲಿ ಟ್ರಯಾಂಗಲು, ಸಿ ಆಪ್ಷನಲ್ಲಿ ಓವೆಲ್ ಶೇಪು, ಡಿ ಆಪ್ಷನಲ್ಲಿ ಪೆಂಟಗಾನ್. ಇಷ್ಟು ಕೊಟ್ಟಿದ್ದಾರೆ. ಸೊ ಇದರಲ್ಲಿ ಯಾವುದು? ಎ ಅಲ್ಲಿ ನೋಡಿ ಸ್ಕೇಲಲ್ಲಿ ಡ್ರಾ ಮಾಡ್ಬೋದು ಮತ್ತು ಶಾರ್ಪ್ ಎಡ್ಜಸ್ ಇದೆ. ಬಿ ಅಂತೂ ಶಾರ್ಪ್ ಎಡ್ಜಸ್ ಇದೆ, ಇದನ್ನು ಸ್ಕೇಲಲ್ಲಿ ಡ್ರಾ ಮಾಡ್ಬೋದು. ಇದರಲ್ಲಿ ಸ್ಟ್ರೈಟ್ ಲೈನ್ಸ್ ಇದೆ, ಇದರಲ್ಲೂ ಸ್ಟ್ರೈಟ್ ಲೈನ್ಸ್ ಇದೆ. ಸಿ ಅಂತ ನೋಡಿ ಇದರಲ್ಲಿ ಸ್ಕೇಲಲ್ಲಿ ಡ್ರಾ ಮಾಡೋಕ್ಕಾಗಲ್ಲ, ಶಾರ್ಪ್ ಎಡ್ಜಸ್ಸು ಇಲ್ಲ, ಸ್ಟ್ರೈಟ್ ಲೈನು ಇಲ್ಲ, ಇದರಲ್ಲಿ ಕರ್ವಡ್ ಲೈನ್ ಇದೆ. ಡಿ ಅಂತ ನೋಡಿ ಸ್ಕೇಲಲ್ಲಿ ಡ್ರಾ ಮಾಡ್ಬೋದು, ಶಾರ್ಪ್ ಎಡ್ಜಸ್ ಇದೆ ಮತ್ತು ಇದರಲ್ಲಿ ಸ್ಟ್ರೈಟ್ ಲೈನ್ಸ್ ಇದೆ. ಸೊ ಎ ಬಿ ಮತ್ತು ಡಿ ಒಂದು ಗ್ರೂಪ್ ಆದರೆ ಸಿ ಡಿಫ್ರೆಂಟ್ ಒನ್ನು. ಸೊ ಇದು ಆಡ್ ಒನ್ ಔಟ್. ನೆಕ್ಸ್ಟ್ ಫಿಫ್ತ್ ಒನ್ಗೆ ಹೋಗೋಣ. ಎ ಆಪ್ಷನಲ್ಲಿ ನೋಡಿ 1 2 3 4 4 ಸೈಡ್ಸ್ ಇರೋ ಒಂದು ಫಿಗರ್ ಕೊಟ್ಟಿದ್ದಾರೆ. ಬಿ ಆಪ್ಷನಲ್ಲಿ 1 2 3 ಸೈಡ್ಸ್ ಇದೆ ಅಷ್ಟೇ. ಇದು 4 ಸೈಡ್ಸು, ಇದು 3 ಸೈಡು, ಇದು 4 ಸೈಡು, 1 2 3 4, ಇದು ಅಷ್ಟೇ 1 2 3 4 4 ಸೈಡ್ಸ್ ಇದೆ. ಸೊ ಬಿ ಅಲ್ಲಿ 3 ಸೈಡ್ಸ್ ಇರೋದಕ್ಕೆ ಬಿ ಇಸ್ ದ ಆಡ್ ಒನ್ ಔಟ್. ನೆಕ್ಸ್ಟ್ ಸಿಕ್ಸ್ತ್ ಒನ್ ನೋಡಿ. ಎ ಬಿ ಸಿ ಡಿ 4 ಆಪ್ಷನ್ಸ್ ಇದೆ. ಬಿ ಸಿ ಡಿ ನೋಡಿ ಕ್ಲೋಸಿಟ್ ಫಿಗರ್ ಇದೆ. ಇದು ಕ್ಲೋಸಿಟ್ ಫಿಗರೇ, ಬಟ್ ಇಲ್ಲಿ ಒಳಗಡೆ ಕ್ರಾಸ್ ಆಗಿ ಕಟ್ ಮಾಡಿರೋ ಥರ ಇದೆ. ಸೊ ಬಿ ಸಿ ಡಿ ನೋಡೋಕ್ಕೆ ಒಂಥರ ಇದ್ದರೆ ಎ ಡಿಫ್ರೆಂಟ್ ಆಗಿದೆ. ಸೊ ಎ ಇಸ್ ದ ಆಡ್ ಒನ್ ಔಟ್. ಇದರಲ್ಲಿ ಅಷ್ಟೇ 4 ಸೈಡ್ಸ್ ಬರುತ್ತೆ, ಇದರಲ್ಲೂ 4 ಸೈಡ್ಸು, ಇದರಲ್ಲಿ 4 ಸೈಡ್ಸು, ಬಟ್ ಇದರಲ್ಲಿ 1 2 3 4 5 ಲೈನ್ಸ್ ಇದೆ, ಇದರಲ್ಲೆಲ್ಲ 4 ಲೈನ್ಸ್ ಥರ. ಸೊ ಇದು ಡಿಫ್ರೆಂಟ್ ಆಗಿದೆ, ಎ ಇಸ್ ದ ಆಡ್ ಒನ್ ಔಟ್. ನೆಕ್ಸ್ಟ್ ಸೆವೆಂತ್ ಒಂದು ನೋಡಿ. ಬೇಸ್ ಲೈನ್ ನೋಡ್ಕೊಳ್ಳಿ. ಇಲ್ಲಿ ಇದು ಚಿಕ್ಕದಾಗಿದೆ, ಇದು ಅಷ್ಟೇ ಚಿಕ್ಕದಾಗಿದೆ, ಇದು ಅಷ್ಟೇ ಚಿಕ್ಕದಾಗಿದೆ. ಡಿ ಒಂದು ನೋಡಿ ಇಲ್ಲಿಂದ ಇಲ್ಲಿ ಎಷ್ಟು ಉದ್ದ ಇದೆ. ಸೊ ಡಿ ಈಸ್ ದ ಆಡ್ ಒನ್ ಔಟ್. ನೆಕ್ಸ್ಟ್ ಏಯ್ತ್ ಒಂತ್ಗೆ ಹೋಗೋಣ. ಏಯ್ತಲ್ಲಿ ನೋಡಿದ್ರೆ ಇಲ್ಲಿ ಏಯ್ತ್ ಒಂತ್ ನೋಡಿ. ಎ ಬಿ ಡಿ ಅಲ್ಲಿ ಸ್ಟ್ರೈಟ್ ಲೈನ್ಸ್ ಇದೆ ಮತ್ತು ಇದು ಮ್ಯಾಥ್ಸಲ್ಲೂ ಯೂಸ್ ಮಾಡ್ತೀವಿ. ಸಿ ಕರ್ವಡ್ ಲೈನ್ಸ್ ಇದೆ. ಸೊ ಈ ಸಿಂಬಲ್ ಎಲ್ಲೂ ಮ್ಯಾಥ್ಸಲ್ಲಿ ಬರೋದಿಲ್ಲ. ಎ ಬಿ ಮತ್ತು ಡಿ ಸ್ಟ್ರೈಟ್ ಲೈನ್ಸ್ ಇದೆ, ಸ್ಕೇಲಲ್ಲಿ ಡ್ರಾ ಮಾಡ್ಬೋದು, ಇದು ಕರ್ವಡ್ ಲೈನು. ಸೊ ಅದಕ್ಕೆ ಸಿನ ರಿಮೂವ್ ಮಾಡೋಣ. ಸಿ ಇಸ್ ದ ಆಡ್ ಒನ್ ಔಟ್. ನೆಕ್ಸ್ಟ್ ನೈನ್ತ್ ಒಂತ್ ನೋಡೋಣ. ಇಲ್ಲಿ ನೋಡಿ ಒಂದು ಸ್ಕ್ವೇರ್ ಕೊಟ್ಟಿದ್ದಾರೆ, ಸ್ಕ್ವೇರ್ ಒಳಗಡೆ ಟ್ರಯಾಂಗಲ್ ಇದೆ. ಆಮೇಲೆ ಸ್ಕ್ವೇರ್ಗೆ 4 ಸೈಡ್ಸ್ ಇದೆ, ಟ್ರಯಾಂಗಲ್ಗೆ 3 ಸೈಡ್ಸ್ ಇದೆ. ನೆಕ್ಸ್ಟು ಬಿ ಆಪ್ಷನು ಸ್ಕ್ವೇರ್ ಕೊಟ್ಟಿದ್ದಾರೆ, ಇಲ್ಲೂ ಅಷ್ಟೇ ಒಳಗಡೆ ಸ್ಕ್ವೇರ್ ಕೊಟ್ಟಿದೆ, ಇದು 4 ಸೈಡ್ಸು, ಒಳಗಡೆನೂ 4 ಸೈಡು. ನೆಕ್ಸ್ಟ್ ಸಿ ಆಪ್ಷನ್ ನೋಡಿ, ಹೆಕ್ಸಾಗಾನ್ ಇದೆ, 6 ಸೈಡ್ಸು, ಒಳಗಡೆ ಸ್ಕ್ವೇರ್ ಇದೆ, 4 ಸೈಡ್ಸ್ ಆಗುತ್ತೆ. ನೆಕ್ಸ್ಟ್ ಡಿ ಆಪ್ಷನು ಪೆಂಟಗಾನ್ 5 ಸೈಡ್ಸ್ ಆಗುತ್ತೆ, ಒಳಗಡೆ 3 ಸೈಡ್ ಆಗುತ್ತೆ. 3 ಸೈಡ್ ಆಗಿರೋ ಫಿಗರು ಟ್ರಯಾಂಗಲ್ ಕೊಟ್ಟಿದ್ದಾರೆ. ಸೊ ಎ ಆಪ್ಷನಲ್ಲಿ ಔಟ್ಸೈಡು ಮತ್ತು ಒಳಗಡೆ ಬೇರೆ ಬೇರೆ ಶೇಪ್ ಆಗಿದೆ. ಸಿ ಆಪ್ಷನಲ್ಲಿ ಔಟ್ಸೈಡು ಮತ್ತು ಇನ್ಸೈಡು ಬೇರೆ ಬೇರೆ ಶೇಪ್ ಕೊಟ್ಟಿದ್ದಾರೆ. ಡಿ ಆಪ್ಷನಲ್ಲಿ ಔಟ್ಸೈಡು ಮತ್ತು ಇನ್ಸೈಡು ಬೇರೆ ಬೇರೆ ಶೇಪ್ ಕೊಟ್ಟಿದ್ದಾರೆ. ಬಿ ಅಲ್ಲಿ ಮಾತ್ರ ಔಟ್ಸೈಡು ಮತ್ತು ಇನ್ಸೈಡು ಸೇಮ್ ಶೇಪ್ ಇದೆ. ಸೊ ಬಿ ಇಸ್ ದ ಆಡ್ ಒನ್ ಔಟ್. ಬಿ ಡಿಫ್ರೆಂಟ್ ಆಗಿದೆ.
ನೆಕ್ಸ್ಟ್ 10th ಬಂತು ನೋಡಿ. ಇಲ್ಲೂ ಅಷ್ಟೇ ಸೇಮ್ ರೀಸನ್ನು. ಔಟ್ಸೈಡ್ ಯಾವ ಶೇಪ್ ಇದೆಯೋ ಒಳಗಡೆ ಅದಿಲ್ಲ, ಬೇರೆ ಇದೆ. ಬಿ ಆಪ್ಷನಲ್ಲಿ ಮಾತ್ರ ಔಟ್ಸೈಡು ಮತ್ತು ಇನ್ಸೈಡು ಸೇಮ್ ಶೇಪ್ ಇದೆ. ಸಿ ಆಪ್ಷನಲ್ಲಿ ಔಟ್ಸೈಡು ಮತ್ತು ಇನ್ಸೈಡು ಬೇರೆ ಬೇರೆ ಶೇಪ್ ಇದೆ. ಡಿ ಆಪ್ಷನಲ್ಲೂ ಅಷ್ಟೇ ಔಟ್ಸೈಡು ಮತ್ತು ಇನ್ಸೈಡು ಬೇರೆ ಬೇರೆ ಶೇಪ್ ಇದೆ. ಬಿ ಅಲ್ಲಿ ಮಾತ್ರ ಎರಡು ಸೇಮ್ ಶೇಪ್ ಕೊಟ್ಟಿರೋದಕ್ಕೆ ಬಿ ಡಿಫ್ರೆಂಟ್ ಆಗಿದೆ. ಬಿ ಇಸ್ ದ ಆಡ್ ಒನ್ ಔಟ್.